ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಮಕರ ರಾಶಿಯವರಿಗೆ ಈ ಬರುವಂತಹ ದಿನಗಳು ಸೆಪ್ಟೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಇದೆ, ಯಾವುದಾದ್ರೂ ಸ್ವಲ್ಪ ಅನುಕೂಲತೆ ಇದೆ. ಯಾಕೆಂದರೆ ಕಳೆದ ಮಾರ್ಚಿನಲ್ಲಿ ಇವರಿಗೆ ಸಾಡೆ ಸಾತಿನ ಸಮಸ್ಯೆ ಬಗೆಹರಿದರೂ ಕೂಡ ಇವರು ಕೆಲವೊಂದು ಸಮಸ್ಯೆಗಳಿಂದ ಈಗ ಮುಖ್ಯವಾಗಿ ಹಿಂದಿನ ತಿಂಗಳಲ್ಲಿ ಮಕರ ರಾಶಿಯವರು ತುಂಬ ಏರುಪೇರುಗಳನ್ನು ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು, ಕುಟುಂಬ ವ್ಯವಹಾರಗಳಲ್ಲಾಗಿರಬಹುದು, ತುಂಬ ಜನ ತುಂಬ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಏನಪ್ಪ ಇದು, ನಮ್ಮ ಜೀವನದಲ್ಲಿ ಸಾಡೆ ಸಾತು ಅಂತ ಹೇಳಿದರು, ಅದು ಮುಗಿದ್ರೂ ಯಾಕೆ ನಮ್ಮ ಜೀವನದಲ್ಲಿ ಇನ್ನೂ ಈ ಸಮಸ್ಯೆಗಳ ಬಗೆಹರಿಲಿಲ್ಲ, ಇನ್ನೂ ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದೇವೆ, ಇನ್ನೂ ಏನಕ್ಕೆ ನಮ್ಮ ಸಮಸ್ಯೆಗಳು ಅಂತ ಈ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಆತಂಕವನ್ನು ಬೀಳ್ತಾ ಇರ್ತಾರೆ. ಆದರೆ ಸೆಪ್ಟೆಂಬರ್ 15ರ ನಂತರ ಕೆಲವೊಂದು ವಿಷಯಗಳ ಮುಖಾಂತರ ಇವರ ಜೀವನದಲ್ಲಿ ಕೆಲವೊಂದು ಶುಭ ಪರಿಣಾಮಗಳು ಅನ್ನೋದು ನಾವು ಗಮನಿಸಬಹುದು. ಮುಖ್ಯವಾಗಿ ಇಂದಿನ ದಿನಗಳು ಅಂದರೆ ನಾವು ಇದಕ್ಕೆ ಮುಂಚೆ ನೋಡುವುದಾದರೆ ಈ ಮಕರ ರಾಶಿಯವರಿಗೆ ಎರಡು ಪ್ರಧಾನವಾಗಿರುವಂತಹ ಗ್ರಹಗಳು ಸ್ವಲ್ಪ ತೊಂದರೆ ನೀಡ್ತಾ ಇತ್ತು. ಅಂದರೆ ಆ ಸಾಡೆ ಸಾತ್ ನಂತರ ಅಥವಾ ಹಿಂದಿನ ತಿಂಗಳುಗಳಲ್ಲಿ ಅದರಲ್ಲಿ ರವಿ ಮತ್ತು ಬುಧ ಇವರಿಬ್ಬರೂ ಕೂಡ ಈ ಬೇರೆ ಗ್ರಹಗಳಿಗೆ ಇಬ್ಬರ ಪ್ರಭಾವದಿಂದ ಅಡ್ಡು ಬರೋದ್ರ ಅಂದರೆ ಕೆಲವೊಂದು ವಿಷಯಗಳಲ್ಲಿ ತಡೀತಾ ಅಂದರೆ ಬೇರೆ ಗ್ರಹಗಳು ಕೊಡ್ತಾ ಇರುವಂತಹ ಕೆಲವೊಂದು ಶುಭ ಫಲಗಳನ್ನು ಕೂಡ ಈ ಎರಡೂ ಗ್ರಹಗಳು ಸ್ವಲ್ಪ ತಡೀತಾ ಇರೋದರಿಂದ ಸ್ವಲ್ಪ ನಿಮಗೆ ಪ್ರತಿಕೂಲ ಫಲಗಳನ್ನು ನೀವು ಹಿಂದಿನ ದಿನಗಳಲ್ಲಿ ಈಗ ನೀವು ನೋಡ್ತಾ ಇದ್ರಿ. ಆಗಲೇ ನಿಮಗೆ ಈ ಸಾಡೆ ಸಾತಿನ ಸಮಸ್ಯೆ ಆತಂಕ ಅನ್ನೋದು ಮುಗಿದಿದೆ. ಬಟ್ ಆದರೆ ಈ ಸೆಪ್ಟೆಂಬರ್ 15ರ ನಂತರ ಒಂದು 3 ಪ್ರಧಾನ ಗ್ರಹಗಳು ನಿಮಗೆ ಕೆಲವೊಂದು ಅನುಕೂಲ ಫಲಗಳನ್ನು ನೀಡ್ತಾ ಇದೆ. ಯಾವ ಗ್ರಹ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ, ಮಕರ ರಾಶಿಯವರಿಗೆ ಒಳ್ಳೆಯ ದಿನಗಳು ಅಥವಾ ಒಳ್ಳೆಯ ಗೋಚಾರ ಫಲಗಳು ಇರುತ್ತಾ ಅನ್ನುವಂತಹ ತಿಳ್ಕೊಳ್ಳೋದಕ್ಕೆ ಮುಂಚೆ ಇನ್ ಕೇಸ್ ನಿಮ್ಮ ಪರ್ಸ್ನಲ್ ಜಾತಕದಲ್ಲಿ ಕೂಡ, ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಕೂಡ ಇನ್ ಕೇಸ್ ಏನಾದರೂ ಸಮಸ್ಯೆಗಳಿದೆಯಾ ಅಥವಾ ಏನಾದರೂ ಈ ಗ್ರಹ ದೋಷಗಳಿದೆಯಾ, ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಏನಿದೆ, ಈ ರೀತಿ ನಿಮ್ಮ ಕೆಲವೊಂದು ವಿಷಯಗಳಲ್ಲಿ ಯಾವ ಟೈಮಲ್ಲಿ ತುಂಬ ಚೆನ್ನಾಗಿದೆ, ಈ ವಿಷಯಗಳೆಲ್ಲ ಯಾವ ಗ್ರಹ ಬಲವಾಗಿ ನಿಮಗೆ ಶುಭ ಫಲಗಳನ್ನು ನೀಡ್ತಾ ಇದೆ, ಇದೆಲ್ಲ ಕೂಡ ಈ ಪರ್ಸ್ನಲ್ ಚಾರ್ಟ್ ಮುಖಾಂತರ ಕೂಡ ತಿಳ್ಕೊಬೇಕಾಗಿರುತ್ತೆ. ಆದ್ದರಿಂದ ನಿಮ್ಗೆ ಆಸಕ್ತಿ ಇದ್ದರೆ ಒಂದು ಸರಿ ನಿಮ್ಮ ಪರ್ಸ್ನಲ್ ಚಾರ್ಟ್ನ ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು, ಅನಲೈಸ್ ಮಾಡಿಸ್ಕೊಳ್ಳೋದು ಉತ್ತಮ. ಈ ಸೆಪ್ಟೆಂಬರ್ 15ರ ನಂತರ ಈ 3 ಗ್ರಹಗಳು ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಅಂತ ಹೇಳಿದ್ದೀವಲ್ವ. ಮುಖ್ಯವಾಗಿ ಈ ಕನ್ಯಾ ರಾಶಿಯಲ್ಲಿ ಸೂರ್ಯ ಬುಧ ಇರ್ತಾರೆ. ಇನ್ನು ಸಿಂಹ ರಾಶಿಯಲ್ಲಿ ಮುಖ್ಯವಾಗಿ ಶುಕ್ರ ಗ್ರಹ ಇರ್ತಾರೆ. ಇನ್ನು ತುಲಾ ರಾಶಿಯಲ್ಲಿ ಈ ಕುಜಗ್ರಹ ಸೆಪ್ಟೆಂಬರ್ 13ರ ನಂತರ ಸ್ವಲ್ಪ ಈ ಇಂದಿನ ದಿನಗಳಿಂದ ಪಡ್ತಾ ಇರುವಂತಹ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಆತಂಕಗಳಿಂದ ಸ್ವಲ್ಪ ಉಸಿರು ತಗೊಳ್ಳೋಕ್ಕೆ ಅಂತ ಹೇಳ್ತೀವಲ್ಲ, ಅಂದರೆ ಸ್ವಲ್ಪ ರಿಲೀಫ್ ಆಗೋದಕ್ಕೆ, ಸ್ವಲ್ಪ ಉಪಶಮನವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಒಂದು ಟೈಮ್ ಬಂದಿದೆ, ಏನಪ್ಪ ಇದು ಸಾಡೆ ಸಾತ್ ಮುಗ್ದಿದೆ, ಇನ್ನೂ ನಮಗೆ ತೊಂದರೆಗಳು ಕಮ್ಮಿ ಆಗಲಿಲ್ಲ, ಹಣಕಾಸಿನ ವ್ಯವಹಾರಗಳು ಇನ್ನೂ ತೊಂದರೆ, ಸಾಲ ಬಾಧೆಗಳು, ಅತ್ಯಾದಿ ವಿಷಯಗಳು ಏನಾದರೂ ಅಂತಹ ಸಮಸ್ಯೆಗಳು ಫೇಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ರೀತಿ ರಿಲೀಫ್ ಪೀರಿಯಡ್ ಅಂತಲೇ ಹೇಳ್ಬೋದು. ಅಂದರೆ ಮುಖ್ಯವಾಗಿ ಯಾವುದಾದ್ರೂ ಒಂದು ಇಂದಿನ ದಿನಗಳಲ್ಲಿ ಒಂದು ಪ್ರಯತ್ನ ಆಗಿರ್ಬೋದು, ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಅವಕಾಶಗಳಲ್ಲಿ ಫೇಲ್ಯೂರ್ ಹೊಂದಿರೋದಾಗಿರ್ಬೋದು. ಸೊ ಅಂತಹ ವಿಷಯಗಳು ಇಲ್ಲ, ನನ್ನ ಕೈ ಮೀರಿ ಹೋಗ್ತಾ ಇದೆ, ಸೊ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಕೆಲವೊಂದು ವಿಷಯಗಳೇನಿರುತ್ತೋ ಅಂತಹ ಪ್ರಯತ್ನಗಳು ನಿಮ್ಮ ಕಂಟ್ರೋಲ್ ತಗೊಳ್ಳೋದಕ್ಕೆ ಅಥವಾ ನಿಮ್ಮ ಅಂಡರಲ್ಲಿ ವಿಷಯಗಳ ಮುಖಾಂತರ ಕೆಲವೊಂದು ಈ ನಿಂತೋಗಿರುವಂತಹ ಕೆಲಸಗಳನ್ನು ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ, ಅದಕ್ಕೆ ಕೆಲವೊಂದು ವ್ಯಕ್ತಿಗಳ ಸಹಾಯ ಸಹಕಾರಗಳಾಗಿರ್ಬೋದು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಯಾಕೆಂದರೆ ಈ ಸೆಪ್ಟೆಂಬರ್ 15ರವರೆಗೂ ಕೂಡ ಸ್ವಲ್ಪ ಅಂದರೆ ಯಾವ ರೀತಿ ಹೆಲ್ತ್ ವೈಸ್ ನೋಡಿಕೊಂಡ್ರೂ ಕೂಡ ದೇಹದಲ್ಲಿ ಸ್ವಲ್ಪ ಟೈರ್ಡ್ನೆಸ್ ಆಗಿರ್ಬೋದು ಅಥವಾ ಅದು ಫಿಸಿಕಲಿ ಸೈಕಲಾಜಿಕಲಿ ಸ್ವಲ್ಪ ತೊಂದರೆಗಳನ್ನೋದು ಅನುಭವಿಸ್ತಾ ಇರ್ತಾರೆ. ಆದರೆ
ಈ 15ರ ನಂತರ ಈ ದೈಹಿಕ ಮಾನಸಿಕ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲ ಕೂಡ ಸ್ವಲ್ಪ ರಿಲೀಫ್ ಕೊಡುತ್ತೆ. ಈವನ್ ಆರೋಗ್ಯ ಸಮಸ್ಯೆಗಳಲ್ಲಿ ಕೂಡ ಸ್ವಲ್ಪ ನಿಮಗೆ ಅನುಕೂಲವಾಗಿರುವಂತಹ ಫಲಗಳನ್ನು ನೀವು ಅಂದರೆ ಪಡೆದು ಸ್ವಲ್ಪ ಎನರ್ಜೆಟಿಕ್ ಆಗಿ, ಅಂದರೆ ಯಾವುದೇ ತುಂಬ ಹುಷಾರಾಗಿ ಅಥವಾ ಆರೋಗ್ಯವಂತರಾಗಿ ಕೆಲವೊಂದು ವಿಷಯಗಳನ್ನು ಎನರ್ಜೆಟಿಕ್ ಆಗಿ ನೀವು ಆರಂಭ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಇನ್ ಕೇಸ್ ಈ ಪ್ರೀತಿ ಪ್ರೇಮ ವ್ಯವಹಾರಗಳು, ಲವ್ ಅಫೈರ್ಸು, ಈ ವೈವಾಹಿಕ ಜೀವನದಲ್ಲಿ ಏನಾದರೂ ಈ ಮುಖ್ಯವಾಗಿ ಸ್ತ್ರೀಯರಿಗೆ ಪುರುಷರಿಗೆ ದಂಪತಿಗಳಿಗೆ ಮಧ್ಯೆ ಏನಾದರೂ ಕೆಲವೊಂದು ಸಮಸ್ಯೆಗಳು ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ, ಪರಿಷ್ಕಾರ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ಸೆಪ್ಟೆಂಬರ್ 15ರ ಮುಂದೆ ಆದಮೇಲೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಅಂದರೆ ನಿಮ್ಮನ್ನು ಈ ಮಾನಸಿಕವಾಗಿ ಅಥವಾ ದ್ವೇಷ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ಅಥವಾ ನೀವು ಕೆಲವೊಂದು ಒಳ್ಳೆಯ ವಿಷಯಗಳನ್ನ ಮಾಡೋಕ್ಕೋಗಿ ಕೂಡ ಕೆಲವೊಂದು ವ್ಯಕ್ತಿಗಳಿಗೆ ಕೆಟ್ಟದ್ದು ಎದುರಾಗ್ತಾ ಇರುತ್ತೆ. ಏನಾದರೂ ಒಳ್ಳೆಯ ವಿಷಯಗಳು ಹೇಳಿದ್ರೂ ಆಪೋಸಿಟ್ ಇರುವಂತಹ ವ್ಯಕ್ತಿಗಳು ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಈ ಮಾನವನ ಜೀವನದಲ್ಲಿ ಪ್ರೀತಿ ದ್ವೇಷ, ಈ ಕಾರುಣ್ಯ ದಯೆ ಅನ್ನೋದು ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ, ನಿಮ್ಮನ್ನು ದ್ವೇಷಿಸುವಂತಹ ವ್ಯಕ್ತಿಗಳು, ಇಲ್ಲ ನಿಮ್ಮ ಮೇಲೆ ಸ್ವಲ್ಪ ಕೋಪ ಇರುವಂತಹ ವ್ಯಕ್ತಿಗಳು, ಅಂತಹ ವ್ಯಕ್ತಿಗಳು ನಿಮಗೆ ಸ್ವಲ್ಪ ಹತ್ರ ಆಗೋದಕ್ಕೆ ಅಂದರೆ ನಿಮ್ಮ ಮತ್ತು ಒಳ್ಳೆಯತನವನ್ನು ಅರ್ಥ ಮಾಡಿಕೊಂಡು ಬೈ ಮಿಸ್ಟೇಕ್ ನಾವು ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಸೊ ಆ ವ್ಯಕ್ತಿ ಅಂತಹವಲ್ಲ ಅನ್ನೋ ಕೆಲವೊಂದು ವಿಷಯಗಳ ಮುಖಾಂತರ ಮತ್ತೆ ಆ ವ್ಯಕ್ತಿಗಳು ನಿಮ್ಮ ಕಾಂಟ್ಯಾಕ್ಟಲ್ಲಿ ಬರೋದಕ್ಕೆ ಅಥವಾ ನಿಮ್ಮ ಜೊತೆ ತಮ್ಮ ಸಂಬಂಧ ಬಾಂಧವ್ಯಗಳನ್ನು ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಪ್ರಮುಖವಾಗಿ ಕೆಲವೊಂದು ಮುಖ್ಯವಾಗಿರುವಂತಹ ವಿಷಯಗಳಲ್ಲಿ ಏನಾದರೂ ಆತಂಕಗಳು, ವಿಳಂಬತೆ, ಆಲಸ್ಯ ಇತ್ಯಾದಿ ವಿಷಯಗಳನ್ನೆಲ್ಲ ಕೂಡ ನಿಮ್ಮ ಸಮಯ ಪ್ರಜ್ಞೆಯಿಂದ ಅಥವಾ ನಿಮ್ಮ ಈ ಕೆಲವೊಂದು ತಂತ್ರಗಳಿಂದ, ನಿಮ್ಮಲ್ಲಿರುವಂತಹ ಸ್ಟ್ರಾಟಜೀಸಿಂದ, ನಿಮಗಿರುವಂತಹ ಪರಿಚಯಗಳಿಂದ ಈ ವಿಷಯಗಳನ್ನು ಸ್ವಲ್ಪ ಓವರ್ಕಮ್ ಮಾಡಿ ಸೊ ವೆರಿ ಕ್ವಿಕ್ ನೀವು ಆ ಆ್ಯಕ್ಷನ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಮತ್ತು ಎಗೈನ್ ಯಾವುದಾದ್ರೂ ಒಂದು ಕಾರಣದಿಂದ ನಿಮ್ಮ ಆದಾಯ ಮಾರ್ಗಗಳು, ನಿಮಗೆ ಸಂಪಾದನೆಯನ್ನು ನೀಡುವಂತಹ ಕೆಲವೊಂದು ಅವಕಾಶಗಳು ಏನಾದರೂ ಸ್ಟಾಪ್ ಆಗಿದೆ, ಕಂಪ್ಲೀಟಾಗಿ ನಿಮಗೆ ಬರುವಂತಹ ಹೋಲ್ಡ್ ಆಗಿರ್ಬೋದು ಅಥವಾ ಸ್ಟಾಪ್ ಆಗಿರ್ಬೋದು, ಅಥವಾ ಈ ರೀತಿ ಅಂದರೆ ನಿಮಗೆ ಆದಾಯವನ್ನು ಮತ್ತೆ ಪುನಃ ಅದು ಉದ್ಯೋಗ ರೂಪದಲ್ಲಾಗಿರ್ಬೋದು, ವೃತ್ತಿ ವ್ಯಾಪಾರಗಳಲ್ಲಾಗಿರ್ಬೋದು, ಬೇರೆ ಆದಾಯ ಮೂಲಗಳಿಂದ ಆಗಿರ್ಬೋದು, ಮತ್ತು ಆದಾಯ ಇನ್ಕಮ್ ಫ್ಲೋ ಅನ್ನೋದು ಸ್ಟಾರ್ಟ್ ಆಗೋದಕ್ಕೆ ಸೆಪ್ಟೆಂಬರ್ 15ರ ಮೇಲೆ ಅನುಕೂಲವಾಗಿರುತ್ತೆ. ಅದೇ ರೀತಿ ನಿಮಗೆ ಇರುವಂತಹ ಆಪರ್ಚುನಿಟೀಸ್ನ ಇನ್ ಕೇಸ್ ಈ ಆಪರ್ಚುನಿಟೀಸಿಂದ ನನಗೆ ಕೆಲವೊಂದು ಫಿನಾನ್ಷಿಯಲ್ ಇನ್ಕಮ್, ಅದು ಸಣ್ಣ ಮಟ್ಟದ ಅಂದರೆ ಚಿಕ್ಕ ಮಟ್ಟದ ವಿಷಯದಲ್ಲಾಗಿರ್ಬೋದು ಕೂಡ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭಗಳನ್ನು ಕೊಡ್ತಾ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ಈ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತಾವು ಯಾವುದೇ ಆದಾಯವನ್ನು ನೀಡುವಂತಹ ಅವಕಾಶವನ್ನು ಕೈ ಬಿಟ್ಕೊಳ್ಳೋಕ್ಕೆ ಹೋಗಬೇಡಿ. ಅಂದರೆ ಬಂದಿರುವಂತಹ ಪ್ರತಿಯೊಂದು ಅವಕಾಶವನ್ನು ಯುಟಿಲೈಸ್ ಮಾಡಿಕೊಂಡ್ರೆ, ನಿಮ್ಮ ತ್ರಿಕರಣ ಶುದ್ಧಿಯಿಂದ ಆ ಅವಕಾಶಗಳನ್ನು ಕೈ ಹಿಡಿದ್ರೆ ತಪ್ಪದೇ ನಿಮಗೆ ಮುಂದಿನ ದಿನಗಳಲ್ಲಿ ಆದಾಯ ಮಾರ್ಗಗಳು ಮತ್ತು ವಿವಿಧ ಆದಾಯ ಮಾರ್ಗಗಳಿಂದ ಮತ್ತು ಉತ್ತಮವಾಗಿರುವಂತಹ ಹಣಕಾಸಿನ ಸೌಲಭ್ಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿರುವಂತಹ ರವಿ ತುಂಬ ಅನುಕೂಲವಾಗಿದ್ದಾರೆ. ಯಾವ ರೀತಿ ಅನುಕೂಲ ಮಾಡ್ತಾ ಇದ್ದಾರೆ ರವಿ ಭಾಗ್ಯಸ್ಥಾನದಲ್ಲಿ ಸೆಪ್ಟೆಂಬರ್ 15ರ ಮೇಲೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮೇಲೆ ಸುಮ್ಮನೆ ಏನಾದರೂ ಆರೋಪಗಳು ಮಾಡೋದು, ಅಥವಾ ನೀವೇ ಆ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ವಿಷಯಕ್ಕೆ ಕಾರಣ ಅಂತ ಬೆಳ್ಳೆತ್ತಿ ತೋರಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಅವರ ಪ್ಲ್ಯಾನು, ಅವರ ಕುತಂತ್ರಗಳು ನಡೆಯೋಲ್ಲ. ಅಂದರೆ ಇನ್ ಕೇಸ್ ಅವ್ರು ನಿಮ್ಮ ಮೇಲೆ ಈ ರೀತಿ ಗೂಬೆ ಕೂರಿಸ್ಬೇಕು ಅಂತ ಟ್ರೈ ಮಾಡಿದ್ರು, ಈ ರೀತಿ ನಿಮ್ಮ ಮೇಲೆ ಕುತಂತ್ರಗಳು ಮಾಡಿದ್ರು, ಕೆಲವೊಂದು ವಿಷಯಗಳನ್ನು ಆರೋಪಗಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಸಾಧ್ಯ ಆಗಲ್ಲ. ಅದು ಇಮಿಡಿಯೇಟಾಗಿ ನೀವು ಅಲ್ಲ, ಆ ವ್ಯಕ್ತಿ ನೀವು ಅಲ್ಲ, ಅಂತಹ ವ್ಯಕ್ತಿ ನೀವು ಅಲ್ಲ ಅಂತ ಈ ಜನಕ್ಕೆ ಬೇಗ ಗೊತ್ತಾಗೋದ್ರಿಂದ ಈ ನಿಮ್ಮ ಮೇಲೆ ಯಾರು ಆರೋಪಗಳು ಮಾಡ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ ತಕ್ಕ ಪಾಠವನ್ನು ಹೇಳುವಂತಹ, ನೀವೇನು ಮಾಡಬೇಡಿ, ಆಟೋಮೆಟಿಕ್ಕಾಗಿ ಕೆಲವೊಂದು ವಿಷಯಗಳಿಂದ ನೀವೇ ಕಾರಣ ಅಂತ ಪ್ರೂವ್ ಮಾಡೋದಕ್ಕೆ ಆ ವ್ಯಕ್ತಿಗೆ ಆ ಶಕ್ತಿಗಳಿಗೆ ಆಗೋಲ್ಲ. ಆದ್ದರಿಂದ ಅವರ ಅವರ ಪ್ಲಾನಿಂಗ್ಸು ಕುತಂತ್ರಗಳು ನಿಮ್ಮ ಮುಂದೆ ನಡೆಯಲ್ಲ.
ಇನ್ ಕೇಸ್ ಮತ್ತೊಂದು ರೀತಿಯಲ್ಲಿ ರವಿ ಅನುಕೂಲ ಮಾಡ್ತಾ ಇದೆ ಅಂದರೆ ಅದು ಯಾವುದಾದ್ರೂ ಒಂದು ಒಳ್ಳೆ ಸಮಾಜ ಹಿತ ಕಾರ್ಯ. ಈಗ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂದರೆ ನಮಗೆ ಸಹಜವಾಗಿ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಜೀವಿ, ಪ್ರತಿಯೊಂದು ಪಂಚಭೂತಗಳು ಸಹಕಾರ ಮಾಡುತ್ತಂತೆ. ಇದರಿಂದ ಒಂದು ಒಳ್ಳೆಯ ಪ್ರಯತ್ನ ಧರ್ಮಬದ್ಧವಾಗಿ, ನ್ಯಾಯಬದ್ಧವಾಗಿ ನೀವು ಮಾಡುವಂತಹ ಆ ಪ್ರಯತ್ನದಿಂದ 4 ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಈ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ವಿಷಯವು, ಪಂಚಭೂತಗಳು ನಿಮಗೆ ಸಹಾಯವನ್ನು ನೀಡಿ ಆ ಪ್ರಯತ್ನಗಳಲ್ಲಿ ಯಶಸ್ವಿಯಾಗೋ ರೀತಿಯಲ್ಲಿ ಮಾಡ್ತಾ ಇರುತ್ತೆ. ಆ ರೀತಿ ಏನಾದರೂ ಒಂದು ಒಳ್ಳೆಯ ಪ್ರಯತ್ನ ಮಾಡೋಕ್ಕೆ ಮುಂಚೆ ಇನ್ ಕೇಸ್ ಹಿಂದಿನ ದಿನಗಳಲ್ಲಿ ಆ ರೀತಿ ವಿಷಯಗಳು ಮಾಡೋದಕ್ಕೆ ಅನುಕೂಲ ಆಗಲಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಈಗ ಈ ಸೆಪ್ಟೆಂಬರ್ 15ರ ಮೇಲೆ ಎಗೈನ್ ನೀವು ಏನಾದರೂ ಅಂತಹ ಪ್ರಯತ್ನಗಳು ಕೈ ಹಿಡಿದ್ರೆ ಅದ್ಭುತವಾಗಿ ಆ ಕೆಲಸಗಳು ಪರಿಪೂರ್ಣವಾಗಬಹುದು, ಮಾಡಬಹುದು. ಇದೇ ಸಂದರ್ಭದಲ್ಲಿ ಶತ್ರುಗಳ ಮೇಲೆ, ನಿಮ್ಮ ಅಭಿವೃದ್ಧಿಯಲ್ಲಿ ಆತಂಕಗಳನ್ನು ಸೃಷ್ಟಿಸುವಂತಹ ವ್ಯಕ್ತಿಗಳ ಮೇಲೆ, ಅವರು ಮಾಡುವಂತಹ ದುಷ್ಟ ಪ್ರಯತ್ನಗಳ ಮೇಲೆ ನಿಮ್ಮ ಗೆಲುವು ಅನ್ನೋದು ಅಂದರೆ ಅದ್ಭುತವಾಗಿ ಶತ್ರುಗಳ ಮೇಲೆ ಜಯಬೇರಿ ಅಥವಾ ಶತ್ರುಗಳ ಮೇಲೆ ಮೇಲ್ಗೈ ಸಾಧಿಸೋಕೆ ಅನುಕೂಲವಿರುತ್ತೆ. ಇನ್ನು ದಶಮ ಸ್ಥಾನದಲ್ಲಿ ಈ ಕುಜಗ್ರಹ ಯಾವ ರೀತಿ ಅಂದರೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಒತ್ತಡದಿಂದಿರುವಂತಹ ವಾತಾವರಣ ಇರುತ್ತೆ. ಅಂದರೆ ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಅಡಿಷ್ನಲ್ ಆಗಿ ನಿಮಗೆ ಮತ್ತಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಂದರ್ಭಗಳು, ಆ ರೀತಿ ಪರ್ಟಿಕ್ಯುಲರ್ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೆ ಬಂದು ಸ್ವಲ್ಪ ಕೆಲಸದಲ್ಲಿ ಒತ್ತಡ ಅನ್ನೋದಿರುತ್ತೆ. ಇನ್ನು ವೃತ್ತಿ ವಿಷಯಗಳ ಮೇಲೆ ಪ್ರಯಾಣಗಳು ಅನ್ನೋದು ಗೋಚಾರ ಮಾಡ್ತಾ ಇದೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕೆಲಸದ ಒತ್ತಡದಲ್ಲಿ, ಈ ಕಾರ್ಯ, ಈ ಸಾಧನೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದರಿಂದ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸೋದ್ರಿಂದ ಯಾವುದೋ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ತೊಂದರೆ, ಒಂದು ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೊಂದು ರೀತಿಯಲ್ಲಿ ಒಂದು ಚಾಲೆಂಜಸ್ಸನ್ನು ಭೇದಿಸ್ತಾ ನೀವು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸಕ್ಸಸ್ ಆಗ್ತೀರಾ. ಇನ್ ಕೇಸ್ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಅವು ಈ ಸಮಯದಲ್ಲಿ ಬಗೆಹರಿದು ಮತ್ತು ಅನ್ಯೋನ್ಯತೆಯಿಂದ ಜೀವನ ಮಾಡೋದಕ್ಕೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ರೀತಿ ವಿಷಯಗಳಿಂದ ಕೆಲವೊಂದು ವಿಷಯಗಳಲ್ಲಿ ಕೇರ್ ಮಾಡ್ತಾಯಿಲ್ಲ, ಅವರಿಗೆ ವ್ಯಾಪಾರದ ಒತ್ತಡ ಅಥವಾ ಉದ್ಯೋಗದ ಒತ್ತಡ ಇದೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತುಂಬ ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ಪರ್ಧೆಗಳು ಬಂದರೂ ಬಟ್ ನಿಮ್ಮಲ್ಲಿರುವಂಥ ಈ ಹಾರ್ಡ್ ವರ್ಕ್ ನೇಚರ್ ನೋಡಿ ಅವರು ಕೂಡ ಸಪೋರ್ಟ್ ಮಾಡೋದಕ್ಕೆ, ಸಹಕಾರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ರವಿ ಅಧಿಪತಿಯಾಗಿ ಅವರು ಅನುಕೂಲವಾಗಿ ಇದ್ರೂ ಸ್ವಲ್ಪ ಮಾನಸಿಕ ಮತ್ತು ಉದ್ಯೋಗದಲ್ಲಿ ಒತ್ತಡ ಕೊಟ್ಟರೂ ಕೂಡ ಅಷ್ಟಮದಲ್ಲಿರುವಂತಹ ಶುಕ್ರ ಮಹಾಶಯ ಮುಖ್ಯವಾಗಿ ದುಃಖನಾಶ ಅನ್ನೋದು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದು ವಿಷಯಗಳಲ್ಲಿ ಬಾಧೆಯನ್ನು ಬೀಳ್ತಾ ಇದ್ದರೆ, ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಂದ, ಹಣಕಾಸಿನ ಸಮಸ್ಯೆಗಳಿಂದ, ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿಂದ, ಮನಸ್ಸಿನಲ್ಲಿ ಬಾಧೆಯಿಂದ ಕೂಡಿರುವಂತಹ ಭಾವೋದ್ವೇಗಗಳಿಂದ, ಅದು ದುಃಖಪೂರಿತವಾಗಿರುವಂತಹ ಸಂದರ್ಭಗಳಲ್ಲಿ ಅಂಥವು ವಿಷಯಗಳು ಪರಿಹಾರವಾಗುವುದಕ್ಕೆ, ಸ್ತ್ರೀ ಪುರುಷರ ನಡುವೆ ವಿಭೇದಗಳನ್ನು ಅಂದರೆ ಈ ವಿವಾದಗಳನ್ನು, ವಾಗ್ವಿವಾದಗಳನ್ನು, ಮನಸ್ಪರ್ಧೆಗಳನ್ನು ಕಳಚೋದಕ್ಕೆ ನೀವು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಅಂದರೆ ನಿಮ್ಮ ಮೇಲಧಿಕಾರಿಗಳು, ಟಾಪ್ ಲೆವೆಲ್ ಲೈಕ್ ಡೈರೆಕ್ಟರ್ಸ್ನ, CEO ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ, ನೀವು ಕೆಲವೊಂದು ವಿಷಯಗಳಿಂದ ನೀವು ಮಾಡಿರೋ ಎಫರ್ಟ್ ಆಗಿರ್ಬೋದು, ನಿಮ್ಮ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಅವರಿಗೆ ಪ್ರೆಸೆಂಟ್ ಮಾಡೋದ್ರಿಂದ ಏನಾಗುತ್ತೆಪ್ಪ ಅಂದರೆ ನೀವು ಕೆಲವೊಂದು ವಿಷಯಗಳಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ, ಅದ್ರ ಮುಖಾಂತರ ಈ ವ್ಯಕ್ತಿ ತುಂಬ ವ್ಯಾಲ್ಯೂ ಅಸೆಟ್ ಇದ್ದಂಗೆ ಕಂಪನಿಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಡಿಷ್ನಲ್ ಜವಾಬ್ದಾರಿಗಳು, ಪ್ರಮೋಷನು ಅಥವಾ ನಿಮ್ಮ ಆದಾಯ ಬೆಳೆಯೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಸೊ ಇಲ್ಲಿ 3 ಪ್ರಧಾನ ಗ್ರಹಗಳು ಅನುಕೂಲವಾಗಿ ಸೆಪ್ಟೆಂಬರ್ 15ರ ಮೇಲೆ ಮಕರ ರಾಶಿಯವರಿಗೆ ಕೆಲವು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಸೊ ಆದಷ್ಟು ತುಂಬ ದಿನಗಳ ಮೇಲೆ ಒಂದು ರೀತಿಯಲ್ಲಿ ಒಟ್ಟಾಗಿ ಮಕರ ರಾಶಿಯವರಿಗೆ ಹಂತವಾಗಿ ಅವರ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ, ಸೊ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ